ನಮಸ್ಕಾರ. ಕನ್ನಡ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ನಾವು ಭಾರತೀಯರು ಭೋಜನ ಪ್ರಿಯರು ಎಂಬುದು ನಾವು ಮಾಡುವ ವಿಧ ವಿಧವಾದ ಅಡಿಗೆಗಳಿಂದಲೇ ತಿಳಿಯುತ್ತೆ. ದಕ್ಷಿಣ ಭಾರತದ ಅಡಿಗೆಗಳು ಹೆಚ್ಚು ಮಸಾಲೆಯುಕ್ತವಾದದ್ದು. ಉಪ್ಪು, ಖಾರ, ಹುಳಿಯಿಂದ ನಾವು ಮಾಡುತ್ತೇವೆ. ಇದನ್ನು ಸೇವಿಸಿದರೆ ನಮ್ಮ ದೇಹದ ಉಷ್ಣಾಂಶವು ಜಾಸ್ತಿಯಾಗುತ್ತದೆ. ಆದ್ದರಿಂದ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನಾವು ಮಜ್ಜಿಗೆ, ಮೊಸರು ಇದನ್ನು ಸೇವಿಸುತ್ತೇವೆ. ಇಂದಿನ ಸ್ಪೈಸ್ ಬಾಕ್ಸಿನಲ್ಲಿ ನಾನು ಮೊಸರನ್ನು ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ. ಬೇಯಿಸಿ ಆರಿದ ಅನ್ನಕ್ಕೆ ಮೊಸರು, ಹಾಲು, ಉಪ್ಪು, ಸಕ್ಕರೆ ಮತ್ತು ಒಗ್ಗರಣೆ ಹಾಕಿ ದಾಳಿಂಬೆ, ಗೋಡಂಬಿ, ಕೊತ್ತಂಬರಿಯಿಂದ ಅಲಂಕರಿಸಿದರೆ ತಂಪಾದ ಸ್ಪೆಷಲ್ ಮೊಸರನ್ನ ತಯಾರಾಗತ್ತೆ. ಸ್ಪೆಷಲ್ ಮೊಸರನ್ನಕ್ಕೆ ಬೇಕಾಗಿರುವ ಪದಾರ್ಥಗಳು: ಅಕ್ಕಿ, ಮೊಸರು, ಹಾಲು, ದಾಳಿಂಬೆ ಬೀಜ, ಹಸಿಮೆಣಸಿನ್ಕಾಯಿ, ಉದ್ದಿನಬೇಳೆ, ಸಾಸಿವೆ, ಸಕ್ಕರೆ, ಜೀರಿಗೆ, ಶುಂಠಿ, ಉಪ್ಪು, ಕೊತ್ತಂಬರಿ, ಗೋಡಂಬಿ ಬೀಜ ಮತ್ತು ಕರಿಬೇವು. ಈಗ ಒಲೆ ಹತ್ತಿಸ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಟಿದ್ದೀನಿ. 1 ಕಪ್ ಅಕ್ಕಿ ಹಾಕ್ತಾಯಿದ್ದೀನಿ. 1 ಕಪ್ಗೆ 3 ಕಪ್ ನೀರು ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಉದ್ದುದ್ರಾಗಿರಬೇಕು ಅಂದರೆ 2 ಕಪ್ ಹಾಕ್ಕೊಳ್ಳಿ, ಇಲ್ಲ 2.5 ಕಪ್ ಹಾಕ್ಕೊಳ್ಳಿ. ನನ್ನ ಮಕ್ಕಳಿಗೆ ಮೆತ್ತಗಿರಬೇಕು ಮೊಸರನ್ನ ಅಂತ ಇಷ್ಟಪಡ್ತಾರೆ. ಅದರಿಂದ ನಾನು 3 ಕಪ್ ಹಾಕಿ ಮಾಡ್ತೀನಿ. ಅಕ್ಕಿ ಹಾಕ್ತಾಯಿದ್ದೀನಿ ಇವಾಗ. ಎರಡರಿಂದ 3 ವಿಸಿಲ್ ಆಗೋ ತನಕ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ. ಇಲ್ಲ 3 ವಿಸಿಲ್ ಆದರೆ ಮೆತ್ತಗೆ ಇನ್ನೂ ಸಾಫ್ಟಾಗಿ ಚೆನ್ನಾಗಾಗತ್ತೆ. ಅನ್ನ ಬೇಯಿಸ್ಕೊಂಡಿದ್ದೀನಿ. ಅನ್ನ ಬೇಯಿಸಿ ಇದಕ್ಕೆ ತಟ್ಟೆಗೆ ಆರಕ್ಕೆ ಹಾಕಿದ್ದೀನಿ. ಈಗ ಅನ್ನ ಆರಿದೆ. ಇದನ್ನು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು, ಗೋಡಂಬಿ, ಸಾಸಿವೆ ಚಿಟ್ಕೊಡ್ತಾ ಇದೆ. ಗೋಡಂಬಿ ಸ್ವಲ್ಪ ಕೆಂಪಾಗಲಿ. ಈಗ ಆಗಿದೆ. ಒಗ್ಗರಣೆನ ಅನ್ನದ ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಈ ಒಗ್ಗರಣೆ ಹಾಕಿದ್ದ ಅನ್ನನ ಬಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿನ ನೀವು ಬೇಕಾದ್ರೆ ಹಾಗೆ ಹಾಕ್ಕೋಬೋದು, ಇಲ್ಲ ಒಗ್ಗರಣೆ ಕೂಡ ಹಾಕ್ಕೋಬೋದು. ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ, ಹೇಗೆ ರುಚಿ ಆಗುತ್ತೋ ಹಾಗೆ ನೀವು ಮಾಡ್ಕೊಳ್ಳಿ. ನಾನು ಇವಾಗ ಹಸಿಮೆಣಸಿನ್ಕಾಯಿನ ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ದಾಳಿಂಬೆ ಬೀಜ, ಬೇಕಾದರೆ ಇದಕ್ಕೆ ನೀವು ದ್ರಾಕ್ಷಿ ಕೂಡ ಹಾಕ್ಕೋಬೋದು. ಸೌತೆಕಾಯಿ ಕೂಡ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮೊಸರು ಹಾಕ್ತಾಯಿದ್ದೀನಿ. ಹಾಲು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು.
ಶುಂಠಿ ತುರಿ, ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲನೂ ಹೊಂದೋವಂತೆ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಎಲ್ಲಾದರೂ ಪಿಕ್ನಿಕ್ಗೆ ಎಲ್ಲ ತೊಗೊಂಡು ಹೋಗ್ಬೇಕಾದ್ರೆ ಮೊಸರು ಕಮ್ಮಿ ಹಾಕಿ ಹಾಲು ಜಾಸ್ತಿ ಹಾಕಿ. ನೀವು ಊಟ ಮಾಡೋ ಟೈಮ್ಗೆ ಅದು ಹುಳಿ ಬಂದಿರಲ್ಲ. ಹಾಲು ಜಾಸ್ತಿ ಹಾಕಿರೋದ್ರಿಂದ, ಮೊಸರು ಕಮ್ಮಿ ಹಾಕಿರೋದ್ರಿಂದ ನೀವು ಊಟ ಮಾಡೋ ಟೈಮ್ಗೆ ಅದು ಹೆತ್ಕೊಂಡಿರುತ್ತೆ. ಸ್ವೀಟಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ. ಹುಳಿ ಇಲ್ಲದೆ ಇರೋದ್ರಿಂದ ರುಚಿಯಾಗೂ ಇರುತ್ತೆ. ಬೇಸಿಗೆ ಕಾಲದಲ್ಲಿ ನೀವು ಇದನ್ನು ಅವಾಗವಾಗ ಮಾಡಿಕೊಂಡು ತಿನ್ಬೋದು. ಬಹಳ ತಂಪು ಇದು. ನೋಡೋದ್ರಲ್ಲ ಎಷ್ಟು ಸುಲಭವಾಗಿ ಮೊಸರನ್ನ ಮಾಡಿದೆ ಅಂತ. ಮೊಸರಿನಲ್ಲಿ ಹೆಚ್ಚು ಕ್ಯಾಲ್ಶಿಯಂ ಇದೆ ಮತ್ತು ದಾಳಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ. ಅಡುಗೆ ಗೊತ್ತಿಲ್ಲದೆ ಇರೋರು ಸಹ ಮೊಸರನ್ನ ಕಲಿತು ಮಾಡ್ಕೊಳ್ತಾರೆ. ಎಷ್ಟು ಸುಲಭವಾಗಿದೆ ಅಲ್ಲ. ಪ್ರತಿದಿನ ನೀವು ಸಹ ಇದನ್ನು ಮಾಡಿ ದೇಹಕ್ಕೆ ತಂಪಾಗುತ್ತೆ.